ನಿನ್ನೆ ಕ್ಯಾಬಿನೆಟ್ ನಲ್ಲಿ ಏನು ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಕೊಡಬೇಕು ಅಂತ ಹೇಳಿ ನಿರ್ಣಯ ಆಗಿದೆ. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಕರ್ನಾಟಕದಲ್ಲಿ, ಇದು ಸರ್ವಶ್ರೇಷ್ಠ. ನಾವು ಕೊಡಲೇಬೇಕು, ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು, ಅವರ ನೆರವಿಗೆ ನಾವು ಬರಲೇಬೇಕು ಖಾಸಗಿ ಕಂಪನಿಯಲ್ಲಿ ಕೂಡ. ಆದರೆ ಅದ್ರ ಜೊತೆಗೆ ಈ ಕಂಪನಿಗಳನ್ನು ಕೂಡ ನಾವು ಅವರ ಹಿತಾಸಕ್ತಿಯನ್ನ, ವಿಶೇಷವಾಗಿ ಎಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಇದು ಬರ್ತದೆ, ಇವತ್ತು ಡಿ ಗ್ರೂಪ್ ಓದು ಅದೆಲ್ಲ ನಡೀತದೆ. ಈಗಾಗಲೇ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಲಿ ಕೂಡ ಇದೆ. ಯಾರು ಇನ್ಸೆಂಟಿವ್ಸ್ ತಗೋತಾರೆ, ನಮ್ಮ ಹತ್ರ ಕನ್ಸೆಷನ್ ತಗೋತಾರೆ, ಅವ್ರು 100% ಕೊಡಬೇಕು ಅಂತ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಲಿ ತಿಳಿಸಿದೆ. ಅದರ ಬಗ್ಗೆ ಯಾವುದೇ ತಕರಾರಿಲ್ಲ. ಇದು ಈ ಸ್ಕಿಲ್ನಲ್ಲೂ ಕೂಡ ಮತ್ತು ಈ ಮ್ಯಾನೇಜರಲ್ ಪೋಸ್ಟ್ ಲೈಕ್ ಸೂಪರಿಂಟೆಂಡೆಂಟ್ ಇರ್ಬೋದು, ಅವ್ರ ಮ್ಯಾನೇಜರ್ಸ್ ಇರ್ಬೇಕು, ಅದರಲ್ಲಿ ಸ್ವಲ್ಪ ಅವರಿಗೆ ಖಾಸಗಿ ಕಂಪನಿಗಳಿಗೆ ನಾವು ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಅವ್ರದ್ದು ಒಂದು ಉದ್ದೇಶ ಇದೆ. ಹೀಗಾಗಿ ಇವತ್ತು ಮೋಹನ್ ದಾಸ್ ಭಾಯ್ ಇರ್ಬೋದು, ಕಿರಣ್ ಮುಜುಮ್ದಾರ್ ಅವರು ಬಹಳಷ್ಟು ಜನ ಅದನ್ನ ಟ್ವೀಟ್ ಮಾಡಿದ್ದಾರೆ. ನಿನ್ನೆನೂ ಕೂಡ ನಾನು ಮೊಹಮ್ಮದ್ ಮೊಹಸಿನ್ ಅವ್ರು ಕೇಳಿದೆ. ಯಾಕೆ ಹಿಂದೆ ನಮಗೆ ನಾವು ಬಂದಾಗ ನಾವು ನಮ್ಮ ಸ್ಟ್ಯಾಂಡ್ ಅನ್ನು ಕಳಿಸಿದ್ವಿ ಅವ್ರಿಗೆ. ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಏನಿದೆ ಅದನ್ನ ಮೇಂಟೈನ್ ಮಾಡೋದು ಸೂಕ್ತ ಅಂತ ಹೇಳಿ. ಹಿಂದೆ ನಾನು ಕೇಳಿದಾಗ ಮೊಹಸಿನ್ ಅವರು ಅಡ್ವೈಸರಿ ಇದರಲ್ಲಿ ಎಲ್ಲಾನು ಕೂಡ ಅಡ್ವೈಸರಿ ಅಂತ ಹೇಳಿದ್ರು. ಬಿಲ್ಲಲ್ಲಿ ಅಡ್ವೈಸರಿ ಇರೋದಿಲ್ಲ. ಅವಾಗ ನಮಗೂ ಆ ಕ್ಷಣಕ್ಕೆ ಅದು ನಮಗೂ ಕೂಡ ಹೊಡಿಲಿಲ್ಲ ಹೊಡೆದಾಗ. ಈಗ ಅದನ್ನ ನೋಡಿದಾಗ ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದೆ, ಇಲ್ಲ ಅಂತ ಅನ್ನೋದಲ್ಲ ನಾವು. ಹೀಗಾಗಿ ನಾನು ಎಷ್ಟೇ ಹೇಳ್ತೀನಿ, ಈಗ ಕನ್ನಡಿಗರನ್ನ ರಕ್ಷಣೆ ಮಾಡೋದು, ಅವ್ರ ಉದ್ಯೋಗಗಳನ್ನು ಕೊಡುವುದು, ಅದು ನಮ್ಮ ಸರ್ವಶ್ರೇಷ್ಠ, ನಮ್ಮ ಪ್ಯಾರಾಮೌಂಟ್. ಅದು ನಾವು ಕೊಡಲೇಬೇಕು ಅವ್ರಿಗೆ. ಅದನ್ನ ನಾವು ಮಾಡೇ ಮಾಡ್ತೀವಿ. ಅವ್ರ ಹಿತವನ್ನ ನಾವು ಕಾಪಾಡ್ತೀವಿ. ಈ ಇಂಡಸ್ಟ್ರಿಯಲಿಸ್ಟ್ ಏನು ಅಪ್ರೆಂಟಿಸ್ಶಿಪ್ಸ್ ಮಾಡಿದ್ದಾರೆ ಅದನ್ನ ನಾವು ಮುಖ್ಯಮಂತ್ರಿಗಳ ಜೊತೆ, ನಾನು IT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಬೆಳಗ್ಗೆ ನಾನು ಕೂಡ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು ಅತೀಕ್ ಅವರು ಕೂಡ ಮಾತಾಡಿದ್ದೀನಿ. ಅವರು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾವೆಲ್ಲರೂ ಕೂಡಿ ಲಾ ಮಿನಿಸ್ಟರು, ಆಮೇಲೆ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಎಲ್ಲರೂ ಕೂಡಿ ಮಾತಾಡಿ ಇವತ್ತು ನಮ್ಮ ಕನ್ನಡಿಗರಿಗೆ ಉದ್ಯೋಗಾವಕಾಶನೂ ಸಿಗಬೇಕು. ಆ ಜೊತೆಗೆ ಇವತ್ತು ಯಾವ ಕಂಪನಿಗಳಿಗೆ ಮತ್ತು ಇಂಡಸ್ಟ್ರೀಸ್ಗೂ ಕೂಡ, IT ಕಂಪನಿಗೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅವ್ರಿಗೆ ಯಾರಿಗೂ ಕೂಡ ಇವತ್ತು ದಿವಸ ಇದರಿಂದ ನಮ್ಮ ಕರ್ನಾಟಕದ ಮೇಲೆ ಪರಿಣಾಮ ಬೀರಬಾರ್ದು. ಅವರ ಹಿತಾಸಕ್ತಿಯನ್ನು ಕೂಡ ಕಾಪಾಡುವಂತ ಒಂದು ಸುಗಮವಾದಂತಹ ಹಾದಿಯನ್ನ ದಿವಸ ನಾವು ಹುಡುಕಾಡಿ ಇಬ್ಬರ ರಕ್ಷಣೆಗೂ ನಾವು ಬರ್ತೇವೆ. ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಕನ್ನಡಿಗರ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡ್ತೀವಿ, ಇಂಡಸ್ಟ್ರಿಯಲ್ಸ್ ಮತ್ತು IT ಕಂಪನಿ ಇಂಟ್ರೆಸ್ಟ್ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಸರ್ಕಾರ ಅಂದುಕೊಂಡಕ್ಕಿಂತ ಹೆಚ್ಚು ಅವರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಮೋಹನ್ ದಾಸ್ ಇರ್ಬೋದು, ಮುಜುಮ್ದಾರ್ ಇರ್ಬೋದು, ಅವರು ಎಲ್ಲ ಹೊರತಾಗಿ ಇಂಡಸ್ಟ್ರಿ ಅಂದ್ರೆ ಅವ್ರಿಗೆ ಕೆಳ ಹಂತದ ಲೇಬರ್ಗಳನ್ನ ಕನ್ನಡಿಗರನ್ನೇ ತಗೊಳ್ಬೇಕು ಅನ್ನೋದು ಸಾಧ್ಯ ಆಗಲ್ಲ. ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲೂ ಸ್ಕಿಲ್ ವಿಚಾರ ಬಂದಾಗ ಸಮಸ್ಯೆ ಆಗುತ್ತೆ. ಸ್ಕಿಲ್ ನೋಡಿ, ಅದಕ್ಕೂ ಹಾದಿ ಇದೆ. ನಾನು ಇಲ್ಲ ಅಂತಲ್ಲ, ನಾವು ಕಂಪನಿಗಳು ಕೂಡ ಚರ್ಚೆ ಮಾಡ್ತೀವಿ. ಇಲ್ಲಿ ಕಂಪ್ನಿ ಅವ್ರು ಮಾಡ್ತೀವಿ. ಅವರು ಯಾವ ಕಂಪನಿಗಳಿಗೆ, ಈಗ ಫಾಕ್ಸ್ಕಾನ್ ಬರ್ತದೆ, ಫಾಕ್ಸ್ಕಾನ್ಗೆ ಏನ್ ಸ್ಕಿಲ್ ಬೇಕು ಅಂತ ಹೇಳಿದ್ರೆ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಕನ್ನಡಿಗರಿಗೆ ಆ ಸ್ಕಿಲ್ ಅನ್ನ ನಾವು ಡೆವಲಪ್ ಮಾಡಿ ಅದರಲ್ಲಿ ಅವ್ರು ಚೂಸ್ ಮಾಡ್ಲಿ. ಅದ್ರಾಗ ಇಫ್ ದೇ ಆರ್ ಕ್ವಾಲಿಫೈಡ್, ಅವರು ಪೊಟೆನ್ಶಿಯಲ್ ಇದಾರಪ್ಪ ಅಂತಂದ್ರೆ ಸೆಲೆಕ್ಟ್ ಮಾಡ್ಲಿ. ಅದು ಹಾದಿ ಹುಡುಕಾಡ್ತೀವಿ. ನಾವು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಿದೀವಿ. ಮಾತಾಡಿ ಅಲ್ಲಿನೂ ಕೂಡ ನಾವು ಕನ್ನಡ ಬಗ್ಗೆ ಹೆಲ್ಪ್ ಮಾಡ್ತೀವಿ. ಈಗ ತತ್ಕ್ಷಣ ಅಂತೆಲ್ಲ ಅವ್ರು ನಮ್ಮ ಎಫಿಷಿಯನ್ಸಿಗೆ ನಮ್ಮ ಇದಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಏನು ಅವರು ಎಕ್ಸ್ಪ್ರೆಸ್ ಮಾಡಿದ್ರೆ ಅದ್ರಲ್ಲಿ ಸತ್ಯಾಂಶ ಕೂಡ ಇದೆ, ಇಲ್ಲ ಅಂತ ನಾನು ಇದು ಮಾಡೋದಲ್ಲ. ಇದರ ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡ್ತೀವಂತಲ್ಲ, ಅವರ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಬೇಕು. ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಹಾದಿಯನ್ನು ಹುಡುಕಾಡ್ತೀವಿ. ಹಾದಿಗಳು ಇದಾವೆ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಕನ್ನಡಿಗರದು ಕೂಡ ಇವತ್ತಿನ ದಿವಸ ಹಿತಾಸಕ್ತಿಯನ್ನು ನಾವು ರಕ್ಷಣೆ ಮಾಡ್ತೀವಿ. ಅದ್ರ ಜೊತೆಗೆ ಇಂಡಸ್ಟ್ರೀಸ್ಗಳು ಕೂಡ ತಮ್ಮ ಹಿತಾಸಕ್ತಿ ಏನಿದೆಲ್ಲ ಅದನ್ನ ನಾವು ರಕ್ಷಣೆ ಮಾಡ್ತೀವಿ. ಅವಶ್ಯ ಬಿದ್ರೆ ಅವರೆಲ್ಲರೂ ಕೂಡ ಮೋಹನ್ ದಾಸ್ ಭಾಯ್ ಇರ್ಬೋದು, ಕಿರಣ್ ಮುಜುಮ್ದಾರ್ ಎಲ್ಲ ಇಂಡಸ್ಟ್ರೀಸ್ ಯಾರಿದಾರಲ್ಲ ಅವ್ರು ಕೂಡ ಡೈಲಾಗ್ ಕೂಡ ಅವ್ರ ಡಿಸ್ಕಷನ್ ಮಾಡಿ ಒಂದು ಒಮ್ಮತದ ಸೂತ್ರ, ಈ ಎರಡೂ ನಮ್ಮ ಹಿತಾಸಕ್ತಿಗಳು ರಕ್ಷಣೆ ಆಗ್ಲಿಕ್ಕೆ ಏನ್ ಸಾಧ್ಯ ಅದನ್ನು ಮಾಡ್ತೀವಿ. ಹೊರಗಡೆಯಿಂದ ಬೇಕಾದ್ರೆ ಕರ್ಕೊಂಡ್ಬರೋದಕ್ಕೆ ಆ ತರದ್ದು ಅವಕಾಶಗಳು ಯಾವ್ದ್ರಿ ಈಗ ಕೌಶಲ್ಯದ ಸಮಸ್ಯೆಗಳು ಎದುರಾಗ್ತಿದೆಯಲ್ಲ ಅಂದ್ರೆ ಹೊರಭಾಗದಿಂದ ಬೇಕಾದ್ರೆ ಕರ್ಕೊಂಡ್ಬರ್ತೀವಿ ಅನ್ನೋ ರೀತಿಯಲ್ಲಿ ಏನಾದ್ರು ಹಾಗಂತಲ್ಲ. ಈಗ ನಮ್ಮ ಸ್ಟೂಡೆಂಟ್ಸ್ ನಮ್ಮಲ್ಲಿ ITIs ಇದಾವೆ. ಎಷ್ಟೋ ಜನ ಟೊಯೇಟ್ ಆದ್ರೆ IT ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಟೇಲರ್ ಮಾಡಿ ಸಹ ಕೊಡ್ತೀವಿ, ನಮ್ಮ ಸ್ಟೂಡೆಂಟ್ಸ್ ಕೊಡ್ತೀವಿ.
ಅದ್ರಾಗ ಅವರು ಕ್ವಾಲಿಫೈ ಆದ್ಮೇಲೆ ಐಟಿ ಅವರು ಕಂಪ್ಲೀಷನ್ ಮಾಡ್ಮೇಲೆ ಅವ್ರಿಗೆ ಡಿಸೈನ್ ಕೋರ್ಸ್ ಏನಿದೆ, ಆ ಕಂಟೆಂಟ್ ಏನಿದೆ ಅದು ಕೊಟ್ಮೇಲೆ ಅವ್ರು ಮಾಡ್ಮೇಲೆ ಅದಕ್ಕೆ ಅವ್ರು ಸೂಟೇಬಲ್ ಅಂತ ತಗೊಳ್ಳಿ. ಅಲ್ಲ ಸರ್, ಬಹಳಷ್ಟು ಇಂಡಸ್ಟ್ರೀಸ್ ಎಕ್ಸ್ಪೋಸ್ ಮಾಡ್ತಾರೆ, ಅವ್ರಿಗೂ ಬೇಕಾಗಿದೆ, ಲೋಕಲ್ ಟ್ಯಾಲೆಂಟ್ ಬೇಕಾಗಿದೆ, ಸ್ಥಳೀಯವಾಗಿ ಬೇಕು ಅಂತಿರೋದು. ಸಂತೋಷ್ ಲೋಡ್ ಅವ್ರು ಇದನ್ನ ಹೇಳಿದ್ರು, ಇಲ್ಲ ಅಂದ್ರೆ ಹೊರಭಾಗದಿಂದ ಕರ್ಕೊಂಡ್ ಮಾಡಿಸ್ಕೊಂಡ್ವಿ ಅಂತ. ನೋಡಿ, ಸಂತೋಷ್ ಲಾಡ್ ಅವ್ರಿಗೆ ನಾನು ಹೇಳ್ತಾನಲ್ಲ, ಅವರು ಹೇಳಿದ್ದನ್ನು ಕೂಡ ಹೊರಭಾಗದಿಂದ ತಂದಂತಾರೆ, ಹೊರಭಾಗ ಇರ್ತಾರೆ. ನಮ್ಮವ್ರು ಕೊಡ್ಬೇಕಲ್ಲ, ಉದ್ದೇಶ ಏನಿದೆ, ಹೊರಭಾಗದಿಂದ ತಗೊಂಡಿದೆ. ರೋಡ್ ಕರ್ನಾಟಕ ಎಲ್ಲಿಂದ್ರೆ ಬರಲಿ, ನಮ್ಮ ಮಕ್ಕಳು ಏನಿದಾರ ಅವ್ರು ಸ್ಕಿಲ್ ಕೊಟ್ಟು ಅವ್ರಿಗೆ ರೆಡಿ ಮಾಡೋಣ, ಇಂಡಸ್ಟ್ರಿ ರೆಡಿ ಮಾಡೋಣ ಅವ್ರಿಗೆ ತೊಂದರೆ ಇಲ್ಲ. ಪ್ರಮಾಣನ ಏನಾದ್ರು ತಗ್ಗಿಸುವಂತದ್ದು ನೋಡಿ, ನಾ ಹೇಳ್ತೀವಲ್ಲ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ, ನಾವು ಮುಕ್ತವಾಗಿದ್ದೀವಿ. ಇಷ್ಟು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕೆಟಗರಿಕಲ್ ಹೇಳ್ತೀನಿ, ಕನ್ನಡಿಗರ ರಕ್ಷಣೆನೂ ಕೂಡ ಯುವಕರ ರಕ್ಷಣೆ ಮಾಡ್ತೀವಿ. ಅವರಿಗೆ ಉದ್ಯೋಗ ಸಿಗಬೇಕು. ಅದಕ್ಕೆ ನಾನಾ ತರಗಳಿದಾವೆ. ಒಂದು ಸಿ ಗ್ರೂಪ್ ನಲ್ಲಿ, ಡಿ ಗ್ರೂಪ್ ನಲ್ಲಿ ಒಂಥರ ಇದೆ, ಸ್ಕಿಲ್ ನಲ್ಲಿ ಒಂಥರ ಇದೆ, ಅದೆಲ್ಲನೂ ಮಾಡ್ತೀವಿ. ಇಂಡಸ್ಟ್ರೀಸ್ ಕೂಡ ನಾವು ಚರ್ಚೆ ಮಾಡ್ತೀವಿ. ಅವರ ಹಿತಾಸಕ್ತಿಗಳು ಯಾವುದೇ ಒಂದು ಎಳ್ಳಷ್ಟು ಕೂಡ ಧಕ್ಕೆ ಬರಲಾರ್ದಾಗೆ ಅವರ ರಕ್ಷಣೆಯನ್ನು ಕೂಡ ನಾವು ಬಹಳ ಸ್ಪಷ್ಟವಾಗಿ ಮಾಡ್ತೀವಿ. ವಿಲ್ ನಾಟ್ ಲೂಸ್ ದಟ್. ಬಂಡವಾಳ ಹೂಡಿಕೆ ಮಾಡೋರಿಗೆ ಸಮಸ್ಯೆ ಆಗಲ್ಲ ಅಂತ. ಅದು ಪ್ರಶ್ನೆ ಬರಲ್ಲ, ನಾವು ರಿಸಲ್ವ್ ಮಾಡ್ತೀವಲ್ಲ. ಈಗ ಅದನ್ನ ಕಳ್ಕೋತೀವಲ್ಲ, ನಾನು ಹೇಳಿದೀನಿ ಈಗಾಗಲೇ. ಒಳ್ಳೆ ಬಿಲ್ ತರಕ್ ಹೊರಟಾಗ ಕೈಗಾರಿಕೋದ್ಯಮಿಗಳನ್ನ ಒಂದು ಹಿತಾಸಕ್ತಿ ತಗೊಂಡು ಮಾಡ್ಬೇಕಾಗಿತ್ತಲ್ಲ. ಸೊ ನಮ್ಮ ಒಪಿನಿಯನ್ ನಾವು ಕೊಟ್ಟಿದ್ದೀವಿ. ಏನೋ ಅದಾದ್ಮೇಲೆ ನಿನ್ನೆನೂ ಕೂಡ ಹೇಳಿದ್ರಲ್ಲ, ಸ್ವಲ್ಪ ಅಲ್ಲಿ ನಮ್ಮ ಮೌಸಿನ್ ಅವ್ರು ಹೇಳೋದಕ್ಕೂ ಕೂಡ ಅಲ್ಲಿ ಇದಕ್ಕೆ ಕಂಟೆಂಟ್ಗೆ ಸ್ವಲ್ಪ ಡಿಫರೆನ್ಸ್ ಆಗಿದೆ. ಹೀಗಾಗಿ ನಾವು ಸರಿಪಡಿಸ್ತೀವಿ. ಸರಿಪಡಿಸೋ ತನಕ ಬಿಲ್ ಬರಲ್ವಾ ಸರ್? ಈಗ ನಾವು ಮುಖ್ಯಮಂತ್ರಿಗಳು ಇದನ್ನೆಲ್ಲರೂ ಕೂಡ ಸರಿಪಡಿಸ್ತಾರೆ. ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಬ್ರೀಫ್ ಮಾಡ್ತೀವಿ. ಅತೀಕ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ತುಂಬಾ ಮಾತಾಡಿದೀವಿ. ಅವ್ರಿಗೂ ಕೂಡ ಮುಖ್ಯಮಂತ್ರಿಗಳಿಗೂ ಎಲ್ಲ ಕೂಡ ಅರಿವಿರ್ತದೆ. ಮಾಡಿ ಇದನ್ನ ಈ ಒಂದು ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅದನ್ನ ಅಂತ್ಯ ಹಾಡ್ತೀವಿ. ದಿಸ್ ನೋ ಕ್ವಶನ್ ಆಫ್ ದಿಸ್. ಎಲ್ಲಾನು ಕೂಡ ಒಂದು ಹ್ಯಾಪಿ ಎಂಡಿಂಗ್ ಆಗುತ್ತೆ. ಮೋಹನ್ ದಾಸ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್, ಕರ್ನಾಟಕ ಭ್ರಷ್ಟ ರಾಜ್ಯ ಅಂತ ಹೇಳಿದ್ದಾರೆ. ಈಗ ಬಿಡಿ, ಅದನ್ನ ಈಗ ಇದ್ರ ಮಾತಾಡಿ ವಿಷಯ. ಅಲ್ಲ, ಇದೇ ವಿಚಾರಕ್ಕೆ ಇಟ್ಕೊಂಡು ಈಗ ಮಾತಾಡಿದ್ದಾರೆ. ಇದಕ್ಕೇನು ಭ್ರಷ್ಟ ರಕ್ಷಣೆ, ಕರ್ನಾಟಕ ಉದ್ಯೋಗ ಕೊಟ್ಟರೆ ಭ್ರಷ್ಟ ಆಗ್ತದ? ಆತರ ಬೇಡ. ಮೋಹನ್ ದಾಸ್ ಇರೋದು ವಿ ಆರ್ ಟಾಕಿಂಗ್ ಅಬೌಟ್ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಸ್ಕಿಲ್ ನಲ್ಲಿ ಇದಕ್ಕೆ ಅವ್ರಿಗೇನು, ಅವ್ರ ಎಫಿಷಿಯನ್ಸಿಗೆ ಏನು ಎಫೆಕ್ಟ್ ಆಗ್ತದೆ, ಅದಕ್ಕೆ ದಾರಿ ಕಟ್ಕೋತೀವಿ. ಒತ್ತಾಯ ಮಾಡಲ್ಲ ಅವ್ರಿಗೆ. ನಾವು ದಾರಿ ಕೊಟ್ಕೊಡು, ನಾವು ಸ್ಕಿಲ್ ಪ್ರೊಡ್ಯೂಸ್ ಮಾಡ್ಕೊಟ್ರೆ ಅವ್ರಿಗೆ ಬೇಡ ಅಂತಾರೆ. 100 ಜನಕ್ಕೆ ಕೇಳ್ತೀವಿ, 50 ಜನ ಕ್ವಾಲಿಫೈ ಆಗ್ತಾರಲ್ಲ ಕನ್ನಡಿಗರು. ಇದೆ ಎಲ್ಲದಕ್ಕೂ. ಸರ್, ಬೆಳಗ್ಗೆಯಿಂದ ಈ ವಿಚಾರ ಚರ್ಚೆ ಆಗ್ತಿದೆ. ನಿಮ್ಮನ್ನ ಯಾರಾದ್ರೂ ದೂರವಾಣಿಯಲ್ಲಿ ಸಂಪರ್ಕ ಮಾಡಿದ್ರ, ಏನಾದ್ರು ಚರ್ಚೆ ಮಾಡಿದ್ರೆ ಇವರು ಕಂಪನಿಗಳ ಮಾಲೀಕರು, ನನ್ನ ಜೊತೆ ಬಹಳಷ್ಟು ಜನ ಚರ್ಚೆ ಮಾಡಿದ್ದಾರೆ, ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ, ಬಹಳ ಜನ ಚರ್ಚೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಐಟಿ ಮಿನಿಸ್ಟರ್ ನಾವು ಚರ್ಚೆ ಮಾಡಿದೀವಿ. ಎಲ್ಲವೂ ಸುಖಾಂತವಾಗಿ ಎಂಡ್ ಆಗ್ತದೆ. ಎಲ್ಲ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ಹೇಳಿದ್ದೀನಲ್ಲ, ಈಗ ರೆಫರೆನ್ಸ್ ಕೊಟ್ಟು ನಾನು ಟ್ವೀಟು ಮಾಡಿದ್ದೀನಿ. ಮೈ ಟ್ವೀಟ್ ಇಸ್ ವೆರಿ ವೆರಿ ಕ್ಲಿಯರ್. ಟ್ವೀಟು ಮಾಡಿದ್ದೀನಿ. ಎಲ್ಲರಿಗೂ ನೀವು ಕೂಡ ಹೇಳಿಕೆ ತಗೋತಾ ಇದ್ರಿ, ಎಲ್ಲರೂ ಹೇಳಿಕೆ ತಗೊಂಡಿದ್ದಾರೆ, ನ್ಯಾಷನಲ್ ಚಾನಲ್ಸ್ ತಗೊಂಡಿದ್ದಾರೆ, ನೀವು ತಗೊಂಡಿದ್ರಿ. ಎವ್ರಿಥಿಂಗ್ ವಿಲ್ ಬಿ ರಿಸಾಲ್ವ್. ಎಲ್ಲಾನು ಕೂಡ ಬಗೆಹರಿತದೆ. 2-3 ದಿನದಲ್ಲಿ ವಿಧೇಯಕ ಮಂಡನೆ ಆಗುತ್ತೆ ಸರ್. ಅದು ನೋಡೋಣ ಅಂತ. ಈಗ ಮುಖ್ಯಮಂತ್ರಿಗಳನ್ನ ನಾವು ಮಾಡಿ ತಿಳಿಸಿದ ಮೇಲೆ ಅದು ಯಾವ ರೀತಿ ಮೊಬೈಲ್ ನಲ್ಲಿ ಮಾರ್ಪಾಡು ಮಾಡಬೇಕು, ಏನ್ ಮಾಡಬೇಕು, ಆದ್ರೆ ಇಷ್ಟೇ ಎಲ್ಲವೂ ಅಂತ್ಯ ಹೋದ್ಮೇಲೆ ಬಿಲ್ ಮಂಡನೆ ಆಗ್ತದೆ. ಸರ್, ಇನ್ನೊಂದು ಹಗರಣದ ಚರ್ಚೆ ಆಗ್ತದೆ ಸರ್. ಅಜೆಂಡಾಮಿ ಹೆಸರಿನಲ್ಲಿ ಸಾಲ ಕೊಟ್ಟಿದ್ದಾರೆ. ನನ್ಗೆ ಗೊತ್ತಿಲ್ಲ, ನನಗದು ಮಾಹಿತಿ ಗೊತ್ತಾದ್ಮೇಲೆ ಮಾತಾಡ್ತಾರೆ. ಸರ್, ನಿಮ್ಮನ್ನ ಕೋಟ್ ಮಾಡಿ ಸಂಕೇತ್ ಎನ್ಗಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಯಾರು? ವಕ್ತಾರರು, ಕಾಂಗ್ರೆಸ್ ವಕ್ತಾರರು. ಧಾರವಾಡದಲ್ಲಿ ಅವಶ್ಯಕತೆ ಇಲ್ಲದು ಕೂಡ ಅಥವಾ ಕೈಗಾರಿಕೆಗಳಿಂದ ಬೇಡಿಕೆ ಇಲ್ಲದಿದ್ರು ಕೂಡ ಭೂಮಿಯನ್ನ ರೈತರಿಂದ ವಶಪಡಿಸಿಕೊಂಡಿದ್ದಾರೆ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಯಾರು? ಬಟ್ ಬಳಕೆ ಆಗ್ತಾ ಇಲ್ಲ ಧಾರವಾಡದಲ್ಲಿ, ಇಂಡಸ್ಟ್ರಿಗಳಿಗೆ ಒಂದು ಕೊಡ್ತಾ ಇಲ್ಲ. ಅಲ್ಲ, ಸುವರ್ಣ ಕರ್ನಾಟಕ ಕಾರಿಡಾರ್ ಅಡಿ 3631 ಎಕರೆನ ವಶಪಡಿಸಿಕೊಂಡಿದ್ದಾರೆ ರೈತರಿಂದ. ಯಾವಾಗ, ಯಾವ ಇಶ್ಯೂದಲ್ಲಿ? ನಿನ್ನೆ ಒಂದು ಹಿಂಗೆ ಮಾಡಿದ್ರು ನಿಮ್ದೆ ಸುವರ್ಣ ಟಿವಿಯಲ್ಲಿ. ಅದು ಯಾರೋ ಡಬಲ್ ಪೇಮೆಂಟ್ ಆಗಿದ್ದು 2012, 2022ರಲ್ಲಿ. ನನ್ನ ಹೆಸರು ಹಾಕಿ, ನನ್ನ ಹೆಸರು ಹಾಕಿಲ್ಲ. ಈಗ ಬೇಡ, ನಮ್ ಕಾಲದಲ್ಲಿ ಅವು ಕೂಡ ಆಗಿಲ್ಲ. ಇವು ಎಲ್ಲನೂ ಕೂಡ ಈಗ ಮೊನ್ನೆ ಒಂದು ಯಾವ್ದೋ ಬ್ಯಾಂಕಿಂದ ಬಂತು ಪೇಮೆಂಟ್ ಆಗಿದೆ ಅಂತ ಹೇಳೋದು. 2012ರಾಗ ಆಗಿದೆ. ನಾವು ರಿಕವರ್ ಮಾಡ್ತಾ ಇದೀವಿ, ಸುಮಾರು 12 ಕೋಟಿ ರಿಕವರ್ ಮಾಡಿದೀವಿ. ಏನು ನಮ್ಮ ಇದರಲ್ಲಿ ಇವತ್ತು ಸಹ ಆ ರೀತಿ ಅದು ಕೂಡ ಆಗೋದಲ್ಲ. ಓವರಾಲ್ ಹೇಳ್ಬೇಕು. ನಮ್ಮ ಅವಧಿಯಲ್ಲಿ ಎಂತ ಏನಾದ್ರೂ ಆಗಿದೆ ಹೇಳಿ ಅಷ್ಟೇ ಮಾತಾಡಿ. ನನಗೆ ಅಲ್ಲ ಸರ್, ಹಿಂದಿಂದೆಲ್ಲಾನು ನಾವು ಇದು ಮಾಡ್ತಾ ಇದೀವಿ. ಧಾರವಾಡ ಬೇಲೂರು ಕೈಗಾರಿಕೆಲ್ಲ ವಶಪಡಿಸಿಕೊಂಡಿರಲ್ಲ ಸರ್, ಅಲ್ಲಿ ಪ್ರಾಜೆಕ್ಟ್ ಏನಾದ್ರು ಬರ್ತಾ ಇದೆ ಸರ್? ಈಗ ಸ್ವಲ್ಪ ಬರ್ತಾ ಇದಾವೆ, ಕಂಪನೀಸ್ಗಳು ಬರ್ತಾ ಇದಾವೆ. ಅದು ವಶಪಡಿಸಿಕೊಂಡಿದ್ದು ನಾನು ಬಂದ್ಮೇಲೆ ವಶಪಡ್ಕೊಂಡು, ಹಿಂದಿನ ವಶಪಡಿಸಿಕೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವ್ರು ಇದ್ದಾಗ ಹಾಕಿದಾವೆ, ಇಲ್ಲಾಂದ್ರೆ ಹಾಕಿದಾವೆ. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಅವ್ರು ತಪ್ಪು ಮಾಡಿದಾರಂತಲ್ಲ. ಈಗ ಅನೇಕ ಕಡೆ ಇವತ್ತು ಸಹ ನಾನು ನಿನ್ನೇನು ಕೂಡ ಒಂದು ಹೇಳಿಕೆ ಕೊಟ್ಟೆ. ಬಹಳಷ್ಟು ಕಡೆ ಜಮೀನ್ ತಗೋತಾರೆ, ಒಂದು ಎಕ್ಸ್ ತಗೋತಾರೆ, ಒಂದು ಏನೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ, ಪ್ರೆಸಿಷನ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ತಂತ್ರ ಚೇಂಜ್ ಮಾಡ್ಕೊಳ್ಳೋದನ್ನ 25,000 ರೂಪಾಯಿ ದಂಡ ಕೊಡ್ತಾರೆ. 25,000 ದೊಡ್ಡ ಅಲ್ಲ. 25,000 ಚೇಂಜ್ ಆಫ್ ಆಕ್ಟಿವಿಟಿ ಮಾಡ್ಕೋತಾರೆ.
ಅದಕ್ಕೂ ಚಿಂತನೆ ಮಾಡ್ತಾ ಇದ್ದೀನಿ ನಾನು. ಇದು ಹಿಂದಿನಿಂದ ಬಂದಂತ ಪದ್ಧತಿ, ಇದು ನಾ ಬಂದ್ಮೇಲೆ ಅಂತಲ್ಲ, ಅದನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಹಿಂಗಾದ್ರೆ ಅಂತದ್ದು ಧಾರವಾಡದಲ್ಲೇ ಹೇಳ್ತಾ ಇದ್ದೀನಿ, ಒಂದು 40 ಕೇಸ್ಗಳು ಬಂದವು ನನ್ನ ಮುಂದೆ. ಎಲ್ಲರೂ ತಗೊಳ್ಳೋದು ಈ ಮ್ಯಾನುಫ್ಯಾಕ್ಚರಿಂಗ್ ಅಂತ, ಅಲ್ಲಿ ಕಟ್ಟುವಂತದ್ದು ಗೋಡೌನ್. ಇವತ್ತು ದಾಬಾಸ್ಪೇಟ್ನಲ್ಲಿ ನೀವು ನಿಮ್ಮ ಏನು ಇದ್ರದ್ದು ಒಂದು ಪಾರ್ಕೇ ಇದೆ, ಇಂಡಸ್ಟ್ರಿಯಲ್ ಕಾರ್ಗೋ ಪಾರ್ಕ್ನೇ ಇವತ್ತು ಮಾಡಿದ್ದೀರಿ ನೀವು ಏನ್ರಿ. ಅದನ್ನ ಆ ರೀತಿ ಇದ್ದಾಗ ಅಲ್ಲಿ ತಗೊಳ್ಳಿ, ಇಲ್ಲಿ ತಗೊಂಡು ಮ್ಯಾನುಫ್ಯಾಕ್ಚರಿಂಗ್ ತಗೊಂಡು ಪ್ರಯಾರಿಟಿ ಮ್ಯಾನುಫ್ಯಾಕ್ಚರಿಂಗ್, ನಾಟ್ ಗೋಡೌನ್ಸ್. ಈಗ ಮಾಡಿದ್ರೆ ಉದಾಹರಣೆ ಅದಕ್ಕೇನ್ ಮಾಡ್ಬೇಕು, ಅದಕ್ಕೆ ನಾವು 25,000 ಅದು ಈ ದಂಡ ಇಸ್ ವೆರಿ ಸ್ಮಾಲ್ ಫಾರ್ ದಮ್. ಅವ್ರಿಗೇನೋ ಆರಾಮ್ ಕಟ್ಟಿರ್ತಾರೆ, ಎಲ್ಲರೂ ಆಕ್ಟಿವಿಟಿ ಕ್ರಿಯೇಟ್ ಮಾಡ್ಕೊಂಡು ಬಿಡ್ತಾರೆ. ಅದಕ್ಕೆ ಒಂದೇನೋ ಬೇರೆ ತರ್ತಾ ಇದೀವಿ, ಇದ್ರದ್ದು ಈಕ್ವಲೆಂಟ್ ಆಗಿ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಯಾರು ಬರೋದಿಲ್ಲ. ಅವಾಗ ಅಷ್ಟು ಪೆನಾಲ್ಟಿ ಕಟ್ಟಬೇಕಾಗ್ತದ, ಅಥವಾ ಈಗ 10 ಲಕ್ಷ ಒಂದು ಸೈಟ್ ಇತ್ತು, ವ್ಯಾಲ್ಯೂ ಇತ್ತಂದ್ರೆ ಅದ್ರ 50% ಮಾಡಿದೀವಿ ಏನೋ ಮಾಡಿದ್ರೆ ಅವಾಗ ಸ್ವಲ್ಪ ಹೆದರ್ಕೋತಾರೆ. 40 ಕೇಸಸ್ ಆಗಿದಾವೆ ಅಂತ, ಒಂದೇ ಕಡೆ ಇರಲ್ಲ, ಎಲ್ಲ ಕಡೆನೂ ಕೂಡ ಆಗಿರ್ತವೆ. ನಾನು ಬಂದ್ಮೇಲೆ ಐಡೆಂಟಿಫೈ ಮಾಡ್ತಾರೆ ಇಶ್ಯೂಸ್, ಬಹಳಷ್ಟು ಇಶ್ಯೂಸ್ ಐಡೆಂಟಿಫೈ ಮಾಡಿದ್ದೇನೆ. ಏನು ಮಾಡಿ ಇವತ್ತು ದಿವಸ ನಾವು ಅದನ್ನೆಲ್ಲಾನು ಕೂಡ ಒಂದು ಸಿಸ್ಟಮೆಟಿಕ್ ಆಗಿ ಅದನ್ನೆಲ್ಲ ಅಡ್ರೆಸ್ ಮಾಡಿ ಒಂದು ವ್ಯವಸ್ಥೆಯನ್ನ ಸರಿಯಾದ ದಾರಿ ತರುವಂತ ಪ್ರಯತ್ನ ಕಳೆದ 1 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಐ ಐಡೆಂಟಿಫೈಡ್ 20-30 ಇಶ್ಯೂಸ್ ಲೈಕ್ ದಿಸ್. ಅದನ್ನ ಸರ್ಕಾರಕ್ಕೆ ಲಾಸ್ ಆಗಿಲ್ಲ ಅಂದ್ರೆ ಈ ಇಶ್ಯೂನೆಲ್ಲ ಐಡೆಂಟಿಫೈ ಮಾಡಿದ್ರೆ ಇದು ಅವ್ರಿಗೆ ನಾವು ಸರ್ಕಾರ ಆ ರೂಲ್ಸ್ ಇದೆ, ಆ ರೂಲ್ಸ್ ಯಾವಾಗ ಬಂತು ಏನ್ ಬಂತು ನನಗೂ ಗೊತ್ತಿಲ್ಲ. ಆ ರೂಲ್ಸ್ ಅದನ್ನ ದುರುಪಯೋಗ ಮಾಡ್ಕೋತಾ ಇದಾರೆ. ಕಾನೂನಾತ್ಮಕ ಎವ್ರಿಥಿಂಗ್ ಇಸ್ ಕರೆಕ್ಟ್. 25,000 ದಂಡ ಕೊಡ್ತಾರೆ, ಚೇಂಜ್ ಆಫ್ ಆಕ್ಟಿವಿಟಿ ಮಾಡ್ಕೋತಾರೆ. ಏರ್ಪೋರ್ಟ್ ವಿಚಾರದಲ್ಲಿ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತದೆ. ನಾನು ಯಾವುದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಲ್ಲ. ಏರ್ಪೋರ್ಟ್ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ, ಬೆಂಗಳೂರಿನ ಹಿತಾಸಕ್ತಿ ಮುಖ್ಯ. ನಂದು ವೈಯಕ್ತಿಕ ಚಾಯ್ಸು ಗೀಸು ಏನೂ ಇಲ್ಲ. ಐಡೆಕ್ನವ್ರು ಕೆಲವೊಂದು ಇದನ್ನು ಕೊಟ್ಟಿದ್ದಾರೆ, ಎಕ್ಸ್ಪರ್ಟ್ಸ್ ಕೂಡ ಕನ್ಸಲ್ಟ್ ಮಾಡಿದ್ದಾರೆ. ಕ್ಯಾಪ್ಟನ್ ಗೋಪಿನಾಥ್ಗೂ ಕೂಡ ನಾನು ನಿನ್ನೆ ಟ್ರೈ ಮಾಡ್ತಾ, ಅವ್ರಿಗೂ ಮೀಟ್ ಆಗ್ತಾ ಇದ್ದೀನಿ. ಯಾರು ನಮ್ಮ ಹೇಗಿದ್ದಾರೆ ಅಂತ ಹೋಗ್ತೀನಿ. ಇವನ್ ಇಫ್ ನೀಡ್ ಅವಶ್ಯಕತೆ ಇದೆ, ಯಾರೋ ಒಂದು ಕಂಪನಿಗೂ ಕೂಡ ನಾವು ಇದು ಮಾಡ್ತೀವಿ, ಕೊಡ್ತೀವಿ. ಎಕ್ಸ್ಪರ್ಟ್ಸ್ ಎಲ್ಲರೂ ಕೊಟ್ಕೊಂಡು ಎಲ್ಲಿ ಸೂಟೇಬಲ್ ಆಗ್ಬೇಕು. ಸುಮ್ಮನೆ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ನನಗೆ ಇಲ್ಲಿ ಬೇಕು, ನನಗೆ ಬೇಕು, ಬಿಜಾಪುರದಾಗ ಬೇಕು, ನನಗೆ ಅದ್ರಾಗ ಬೇಕು, ಅದು ಬೇಕಾಗಿಲ್ಲ. ಈ ರೀತಿ ನಿರ್ಣಯ ಆಗ್ಬಾರ್ದು. ಇವತ್ತು ದಿವಸ ಬೆಂಗಳೂರಿಗೆ ಮತ್ತು ಹತ್ರನೂ ಇರ್ಬೇಕು. ಬಹಳ 90 ಕಿಲೋಮೀಟರ್ 100 ಕಿಲೋಮೀಟರ್ ಯಾರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಂಗಿಲ್ಲ. ಅದು ಇದೇ 50-60 ಕಿಲೋಮೀಟರ್ಸ್ ನಲ್ಲಿ ಬೆಂಗಳೂರು ಸುತ್ತಮುತ್ತ. ಹಂಗೆ ಇವತ್ತು BIL ಏನಿದೆಲ್ಲ ಅದು ಬಹಳ ಅಷ್ಟು ಹತ್ರ ಸಿಗ್ಲಿಕ್ಕೆ ಒಂದು 10-15 ಕಿಲೋಮೀಟರ್ಸ್ ಜಾಸ್ತಿ ಆಗ್ಬೇಕಷ್ಟೇ. ಇಲ್ಲಕಂದ್ರೆ ನಾವೆಲ್ಲೋ ದೂರ ಒಯ್ದು ಈಗ ನಾವು ಚಿತ್ರದುರ್ಗ ಮಾಡಿದ್ರೆ ಯಾರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತಾ? ನಾನು ಹೇಳೋದು ಏರ್ಪೋರ್ಟ್ ಆಗುತ್ತಾ? ಡಿಸ್ಟ್ರಿಕ್ಟ್ ಏರ್ಪೋರ್ಟ್ ಆಗುತ್ತಾ? ಹೋಗೋದು ಚಿತ್ರದುರ್ಗ ಏರ್ಪೋರ್ಟ್. ತಮಿಳುನಾಡು ಪ್ರಸ್ತಾವನೆ ಬೇಗ ಕಳಿಸ್ತಾರೆ. ಕರ್ನಾಟಕ ನೋಡಿ, ಒಂದು ಹೇಳ್ತೀನಿ, ನಾವು ಅನೌನ್ಸ್ ಮಾಡಿದ್ಮೇಲೆ ತಮಿಳುನಾಡು ಮಾಡಿದಾರ. ಇದಕ್ಕೆ ನೀವು ಬಿಡ್ತಿರ್ಲಿಲ್ಲ ಎಲ್ಲರೂ. ನಾವು ಮಾಡಿದ್ಮೇಲೆ ಅವರು ಅನೌನ್ಸ್ ಮಾಡಿದ್ದಾರೆ. ತಮಿಳುನಾಡು ಒಂದು ಹೇಳ್ತೀನಿ, ಹೊಸೂರು ಅವ್ರವ್ರ ಹಕ್ಕಿದೆ, ಆ ಮಾತು ಬೇರೆ. ಹೊಸೂರು ಇಸ್ ನಾಟ್ ದ ಕ್ಯಾಪಿಟಲ್ ಸಿಟಿ ಆಫ್ ತಮಿಳುನಾಡು. ಅವ್ರು ಮಾಡ್ತಾ ಇರೋದು ಒಂದು ಪರ್ಪಸ್ಲಿ ಆಗಿ ಇವತ್ತು ದಿವಸ ಅವರು ನಮಗೆ ಕರ್ನಾಟಕ ಇದಕ್ಕೆ ಎಫೆಕ್ಟ್ ಆಗ್ಬೇಕಂತ ಮಾಡ್ತಾ ಇದ್ದಾರೆ. ಹೊಸೂರಿನಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಯ್ತು, ಅವರೆಲ್ಲ ಬಂದು ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ, ಕೆಲಸಕ್ಕಲ್ಲಿ ಹೋಗ್ತಾರೆ, ಇನ್ಕ್ಲೂಡಿಂಗ್ ಆಲ್ CEOs. ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಅವ್ರದೇನೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಕ್ಯಾಪಿಟಲ್ ಇತ್ತಪ್ಪ, ತಮಿಳುನಾಡು ಕ್ಯಾಪಿಟಲ್ ಹೊಸೂರು ಇದ್ರೆ ನಮ್ಮ ಇದು ಇರ್ಲಿಲ್ಲ. ಅದಾಗಿನೂ ಕೂಡ ಅದು ಅವ್ರ ಹಕ್ಕು, ಅದಾಗಿನೂ ಕೂಡ ಅವ್ರ ಹಕ್ಕದು. ನಮ್ದು ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ನೀವೇನಾದ್ರೂ ಬೇಗ ಪ್ರಸ್ತಾವನೆ ನಾನೀಗ ಎಷ್ಟು ಇನ್ನೂ ತನ ಅವ್ರದ್ದು BIL ಕೊಂಡ್ರಿದ್ರು ಅಗ್ರಿಮೆಂಟ್ಸ್ ಸೈನ್ ಮಾಡಿಲ್ಲ. ಬಿಕಾಸ್ ಅಂಟಿಲ್ ಐ ಎಂಡ್ ಆಫ್ ದಿಸ್ ಥಿಂಗ್ಸ್ ಅಂತ ಹೇಳಿ ನಾವು ಬಹಳ ಗಂಭೀರವಾಗಿ ಮೊದಲಿಂದ ನಾನು IDD ಪೋರ್ಟ್ಫೋಲಿಯೋ ಬಂದ ನಡ್ಕೊಂಡಿದ್ರ ಬಗ್ಗೆ ನಾನು ಟ್ರ್ಯಾಕ್ ಮಾಡ್ಕೊತಾ ಇದೀವಿ. ಈಗ ಯಾಕೆ ಸ್ಟಾರ್ಟ್ ಮಾಡಿದ್ರು, ಈಗ ನಾವೆಲ್ಲ ಮಾಡಿದ್ರೆ 2033 ಬರ್ತದೆ. ನೀವು 23 ಅವ್ರಿಗೆ ಇದು ಮುಗಿದ್ಮೇಲೆ 33 ಮುಗಿದ್ಮೇಲೆ ಯಾವಾಗ ಚಾಲು ಮಾಡಿದ್ರೆ 50ಕ್ಕೆ ಹೋಗುತ್ತೆ. ವಿ ಆರ್ ಇನ್ ಅಡ್ವಾನ್ಸ್ ಆಕ್ಷನ್, ವಿ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಮಾಡ್ತಾ ಇದೀವಿ. ಬಟ್ ಇಟ್ ವಿಲ್ ಬಿ everything will be decided on merit. Location particularly will be decided purely on base of merit. No whims and fancies of the minister or anybody. Categorically clear. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.